ಹಿಂದಿದ್ದ ಸರ್ಕಾರದವರು ಖಜಾನೆನೆಲ್ಲ ನುಣ್ಣಗೆ ಬಾಚಿ ಬಳ್ದು ನುಂಗಿ ನೀರು ಕುಡಿದ್ಬಿಟ್ಟು ತೇಗ್ಬಿಟ್ಟಿದ್ರು. ನಮ್ಮ ಸರ್ಕಾರದವರು ಅಧಿಕಾರ ರೂಢರಾದ ಮೇಲೆ ಖಜಾನೆ ಒಳಗೆ ಏನಿದೆ ಅಂತ ಬಾಗಲ್ ತೆಗೆದು ನೋಡಿದ್ವಿ. ಬರೀ ಹೆಗ್ಗಣಗಳಿತ್ತು. ಆ ಹೆಗ್ಗಣಗಳನ್ನೆಲ್ಲ ಓಡಿಸಿ ದೊಗರ್ನೆಲ್ಲ ಮುಚ್ಚೋವಷ್ಟೊತ್ತಿಗೆ ಸರ್ಕಾರ ದಿಕ್ಕಾಪಾಲು ಆಗುತ್ತೆ, ದಿವಾಳಿನೂ ಆಗುತ್ತೆ. ಇದೊಳ್ಳೆ ಕತೆ ಆಯ್ತಲ್ಲ. ನಾವಾಗೋ ಅಷ್ಟೊತ್ತಿಗೆ ಇಷ್ಟಾದ್ರೂ ಸಾಧನೆ ಮಾಡಿದೀವಿ. ಬೇರೆಯವ್ರಾಗಿದ್ರೆ ಕರ್ನಾಟಕನೇ ಮಾರಾಟಕ್ಕೆ ಬಿಟ್ಟಿರೋರು. ಶಟ್ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಜನತೆಗೆ ನಿಮ್ಮ ಮೇಲೆ 3 ಕಾಸಿನ ಬೆಲೆ ಇಲ್ಲದೆ ಹೋದ್ರು ಇವತ್ತು ಒಬ್ಬೊಬ್ರು 400 ಕೋಟಿ ಬೆಲೆ ಬಾಳ್ತಿರಲ್ಲ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಶಿವನೇ ಶಂಭುಲಿಂಗ, ಅದು ನಮ್ ಪಿತ್ರಾರ್ಜಿತವಾಗಿ ಬಂದಿರೋ ಆಸ್ತಿ ಅಲ್ವಾ ದೇವ್ರು? ಯಾವುದು? ಬೆಂಗಳೂರಿನ ಕ್ಯಾಲಿಫೋರ್ನಿಯಾ ಮಾಡ್ತೀವಿ ಅಂತ ವರ್ಲ್ಡ್ ಬ್ಯಾಂಕ್ ನಿಂದ 500 ಕೋಟಿ ಸಾಲ ಮಾಡಿ ಗುರ್ತು ಇಲ್ದಂಗ್ ನುಂಗಾಕಿದ್ರಲ್ಲ, ಇದು ನಿಮ್ ಪಿತ್ರಾರ್ಜಿತ ಆಸ್ತಿನ? ನೆಲೆ ಇಲ್ದವ್ರಿಗೆ ನೆಲೆ ಮಾಡ್ಕೊಡ್ತೀವಿ ಅಂತ ಸೆಂಟ್ರಲ್ ನಿಂದ 300 ಕೋಟಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಹೇಳಕ್ ಹೆಸರಿಲ್ದಂಗ್ ಮಾಡಿದ್ದು ಅಲ್ದೆ ಇವತ್ತು ಹುಟ್ಟ ಒಂದೊಂದು ಮಕ್ಕಳ ಮೇಲೆ 50,000 ರೂಪಾಯಿ ಸಾಲ ಹೊರಿಸಿದ್ರಲ್ಲ, ಇದೇ ನಿಮ್ ಪೂರ್ವಜರು ಹೂತಿಟ್ ನಿಧಿನ? ಸಾವಧಾನ ಸಾವಧಾನ. ದೇಶಭಕ್ತಿಲಿ ತಾವು ಭಗತ್ ಸಿಂಗ್ ಅಂತ ನನಗೆ ಚೆನ್ನಾಗಿ ಗೊತ್ತುದೆ. ಅವರು ಹಂಗಂತ ಇದ್ ಬದ್ದಿದ ಆಪಾದನೆನೆಲ್ಲ ನಮ್ ತಲೆ ಮೇಲೆ ಒರ್ಸಿದ್ರೆ ಆ ದ್ಯಾವ್ರ ಮೇಷ್ಟಾನ? ಸರ್ಕಾರಕ್ಕೆ ಆದಾಯ ಆಗ್ಬೇಕಾಗಿರೋ ಕೋಟ್ಯಾಂತರ ರೂಪಾಯಿ ಅಬ್ಕಾರಿ ಕಾಂಟ್ರಾಕ್ಟ್ಗಳನ್ನ 3 ಕಾಸಿಗೆ ಮಾರಿ ಸರ್ಕಾರನ ಫುಟ್ಪಾತ್ ತಂದಿರೋ ಇವ್ರಿಗೆ ಶ್ರೀಕೃಷ್ಣ ಪರಮಾತ್ಮನ್ ತರ ಬೆನ್ಗಾವಲಾಗಿ ನಿಂತಿದ್ಯಲ್ಲ, ನೀನು ಒಬ್ಬ ರಾಜ್ಯ ಮಟ್ಟದ ನಾಯಕ. ನೋಡಿ, ನಾವು ಒಂದೇ, ಈ ದೇಶನ ಒಂದೇ. ವಿ ಆರ್ ದ ಪಿಲ್ಲರ್ಸ್ ಆಫ್ ದ ನೇಷನ್. ನಮ್ಮಂತವ್ರನ್ನ ಕರ್ಸಿ ಈ ರೀತಿ ಪ್ರಶ್ನೆ ಮಾಡಿದ್ರೆ ಪರಿಣಾಮ ಏನಾಗತ್ತೆ ಗೊತ್ತಾ? ಇರ್ಲಿ ಇರ್ಲಿ, ಹೊಸದ್ರಲ್ಲಿ ಗೋಣಿನ ಅಗಸ ಎತ್ತೆ ತೋಗದ್ನಂತೆ ಪಾಪ. 1 ಎಕರೆ ಭೂಮಿ ಇದ್ರೆ ಇವತ್ತಿನ ಕಾಲದಲ್ಲಿ ಒಬ್ಬ ಬಡವ ಸಂಸಾರನೇ ತೂಗ್ತಾನೆ. ಅಂಥದ್ರಲ್ಲಿ ಅಧಿಕಾರಕ್ಕೆ ಬಂದು 3 ತಿಂಗಳಿನಲ್ಲಿ ಹಾಸನ್ ಹತ್ರ 1000 ಎಕರೆ ಎಸ್ಟೇಟ್ ನ ಖರೀದಿ ಮಾಡಿದ್ಯಲ್ಲ, ಜನಕ್ಕೆ ಸಮಾಧಿ ಕಟ್ಟಬೇಕು ಅಂತ ಯೋಚನೆ ಮಾಡಿದ್ಯಾ? ಹಿಂದುಳಿದ ಪಂಗಡದವರು ಉದ್ಧಾರ ಆಗ್ಲಿ ಅಂತ ಪುಣ್ಯಾತ್ಮ ಅಂಬೇಡ್ಕರ್ ಕಾನೂನು ಮಾಡಿದ್ರೆ, ನಿಮ್ಮಪ್ಪ ಸೆಂಟ್ರಲ್ ನಲ್ಲಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ SC/ST ಕೋರ್ಟ್ನಲ್ಲಿದ್ದ ಒಂದೊಂದು ಪೆಟ್ರೋಲ್ ಬಂಕ್ ನಿಮ್ ನೆಂಟ್ರಿಗೆ ಮಾಡಿದ್ರಲ್ಲ, ನೀವು ಈ ದೇಶದ ರಾಜಕಾರಣಿನ? ನೀವು ಬಲವಂತವಾಗಿ ಅಪವಾದ ನಮ್ಮ ಮೇಲೆ ಹೊರಿಸಿದ ಮಾತ್ರಕ್ಕೆ ಸತ್ಯ ಆಗೋಲ್ಲ. ಇದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಇದೆಲ್ಲ ಶುದ್ಧ ಸುಳ್ಳು. ಸುಳ್ಳ? ಯಾವ್ದು ಸುಳ್ಳು? ಬಿನ್ನಿಪೇಟೆಯಲ್ಲಿ ಕಾಟನ್ ಮಿಲ್ಲು, MG ರೋಡ್ ನಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, JC ರೋಡ್ ನಲ್ಲಿ ಮಾರುತಿ ಶೋರೂಮ್, ಸದಾಶಿವನಗರದಲ್ಲಿ 6500 ಸ್ಕ್ವೇರ್ ಫೀಟ್ AC ಬಂಗ್ಲೋ, ಇದು ಸುಳ್ಳ? ಒಬ್ಬೊಬ್ರು ಮನ್ಲು 5 ಲಕ್ಷ ರೂಪಾಯಿ ಬೆಲೆ ಬಾಳೋ ಒಂದೊಂದು ಡಾಕ್ಯುಮೆಂಟ್ ಲೆಕ್ಕವಿಲ್ಲದೆ ಸಿಕ್ಕಿದೆ ಅಂದ್ಮೇಲೆ ನೀವ್ ಈ ರಾಜ್ಯನ ಯಾವ ಮಟ್ಟದಲ್ಲಿ ಕೊಳ್ಳೆ ಹೊಡೆದಿರ್ಬೇಕು? ನಾನು ಹೇಳೋದು ಸುಳ್ಳಿರ್ಬೋದು, ನೀವ್ ಹೇಳೋದು ಸುಳ್ಳಿರ್ಬೋದು, ಆದ್ರೆ ನಿಮ್ ಜಾತಕನ ಇಂಚಿಂಚು ಜಾಲಾಡ್ತಾ ಇರೋ ಈ ರೆಕಾರ್ಡ್ಸ್ ಸುಳ್ಳು ಹೇಳೋಲ್ಲ. ಇವಿಷ್ಟು ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಮಾಡಿರೋ ಅನಿಷ್ಟಗಳು. ನೀವಾಗೆ ತಪ್ಪೊಪ್ಕೊಂಡು ನಾಳೆ ಸರೆಂಡರ್ ಆದ್ರೆ ಸರಿ, ಇಲ್ಲ ಅಂದ್ರೆ ಮುಂದಾಗೋದನ್ನ ನಾನು ಹೇಳೋದಿಲ್ಲ, ಕೋರ್ಟ್ ತೀರ್ಮಾನ ಮಾಡುತ್ತೆ. ಇನ್ನು ನಿಮ್ಗೆ ಉಳಿದಿರೋದು 48 ಗಂಟೆಗಳು ಮಾತ್ರ. ಜಸ್ಟ್ 48 hours. 48 hours. 48 hours. 48 hours. 48 hours. ಸರ್, ಫೋನ್. ಹಲೋ. ಪ್ರಿಯಾ. ಹಾಯ್ ಪ್ರಿಯಾ, ಹೌ ಆರ್ ಯು? ಫೈನ್ ಡ್ಯಾಡಿ. ಏನ್ ಮಾಡ್ತಿದ್ದೀರಾ? ಮಾಮೂಲಿ ಕುಕಿಂಗ್. ಆಮ್ಲೆಟ್ ಮಾಡ್ತಾ ಇದ್ದೀನಿ. ಏನ್ ಡ್ಯಾಡಿ ಇಷ್ಟೊಂದು ಗಮಗಮ ಅಂತಿದೆ? ಸ್ವಲ್ಪ ಸಾಲ್ಟ್ ಜಾಸ್ತಿ ಆಯ್ತು. ಮೊದಲೇ ನಿಮಗೆ ಬಿಪಿ, ಯಾಕೆ ಇಷ್ಟೊಂದು ಸಾಲ್ಟ್ ಹಾಕಿದ್ದೀರಾ? ಏನಮ್ಮ ಮಾಡ್ಲಿ, ಸ್ವಲ್ಪ ಮೆಜರ್ಮೆಂಟ್ ತಪ್ಪಾಗೋಯ್ತು. ಇದೊಂದ್ಸಲ ಕ್ಷಮಿಸ್ಬಿಡಮ್ಮ. ಓಕೆ, ಇಟ್ಸ್ ಆಲ್ ರೈಟ್. ಡ್ಯಾಡಿ ಹೆಲ್ತ್ ಹೇಗಿದೆ? ಅರೆ, ನನಗೇನಾಗಿದೆ? ಗುಡ್ಬಂಡೆ ಗುಂಡ್ಕಲ್ ಬೇಕಾದ್ರೂ ತಿಂದು ಜೀರ್ಣ ಮಾಡ್ಕೋತೀನಿ ಗೊತ್ತಾ? ರಮಯ್ಯ, ಕೋಲ್ಡ್ ವಾಟರ್. ನೋಡಿದ್ರಾ, ಮೈಸೂರು ಇಲ್ಲಂತ ಡಾಕ್ಟರ್ ಹೇಳಿಲ್ವಾ? ಐಸ್ ವಾಟರ್ ಯಾಕೆ ತಗೊಳ್ತಿದ್ದೀರಾ? ಐ ಆಮ್ ಸಾರಿ. ರಮಯ್ಯ, ಹಾಟ್ ವಾಟರ್. ಏನಮ್ಮ, ಒಂಟಿ ಜೀವನ ತುಂಬಾ ಬೋರ್ ಆಗ್ತಾ ಇದೆ. ನೀನ್ ಯಾವಾಗ ಬರ್ತೀಯಮ್ಮ? ಸ್ವಲ್ಪ ದಿನ ತಡ್ಕೊಳ್ಳಿ ಡ್ಯಾಡಿ. ನನ್ನ ಓದ್ ಮುಗಿಯುತ್ತೆ, ಆಮೇಲೆ ಬಿಸಿ ಬಿಸಿ ಊಟ, ಬಿಸಿ ಬಿಸಿ ಮಾತು, ಬಿಸಿ ಬಿಸಿ ಪ್ರೀತಿ ಅಂತ ನಿಮ್ ಜೊತೆ ಹಾಯಾಗಿ ಇದ್ಬಿಡ್ತೀನಿ. ಓಕೆ ರಮಯ್ಯ, ಡೋರ್ ಕ್ಲೋಸ್ ಮಾಡಿ ಮಲ್ಕೊ. ಸರಿ ಸರಿ ಡ್ಯಾಡಿ, ನಾಳೆ ಮತ್ತೆ ಇದೇ ಟೈಮಿಗೆ ಫೋನ್ ಮಾಡ್ತೀನಿ. ಡ್ಯಾಡಿ, ಮಲ್ಗೋಕ್ ಮುಂಚೆ ಮಾತ್ರೆ ತಗೊಳ್ಳೋದು ಮಾತ್ರ ಮರಿಬೇಡಿ. ಆಯ್ತಮ್ಮ. ಓಕೆ, ಗುಡ್ ನೈಟ್ ಡ್ಯಾಡ್. ಗುಡ್ ನೈಟ್ ಬೇಬಿ. ಹಲೋ ರೀ, ಎನ್ಕ್ವೈರಿ ಕಮಿಷನ್ ರೇ, ಇಷ್ಟು ದಿನ ನಿಮ್ ಸರ್ವಿಸ್ ನಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಅಂತ ಸೇವೆ ಮಾಡಿ ಸಾಕಾಗ್ಲಿಲ್ವನ್ರಿ? ನಿಮ್ದು ಒಳ್ಳೆ ತಲೆನೋ ಆಯ್ತಲ್ರಿ ನಮ್ಗೆ. ನೋಡಿ, ಇನ್ ಮುಂದೆ ನೀವು ಮಾಡಿದ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕುಂತಿರೋದಕ್ಕೆ ನಾವು ತಯಾರಿಲ್ಲ. ದುಡ್ಡು ತಿನ್ನದ ಸರ್ಕಾರದ ಸೇವೆ ರೀ. ಯಾವನೋ ಹೇಳ್ದ ಅಂತ ನೀವು ಅದನ್ನೇ ಮಾಡಕ್ ಕೊಟ್ಟಿದಿರಲ್ಲ, ಪರಿಣಾಮ ಏನಾಗುತ್ತೆ ಗೊತ್ತಾ? ಲೋಕ್,
ನಾನು ಒಂದೇ, ಪಾರ್ಲಿಮೆಂಟು ಒಂದೇ. ಇದನ್ನ ಇಲ್ಲಿಗೆ ನಿಲ್ಸಿ ನಾನಾಯ್ತು ನಂದಾಯ್ತು ಅಂತ ಇದ್ರೆ ಸರಿ, ಇಲ್ಲ ಅಂದ್ರೆ ಈ ಕಾದಿಪ್ಪ ಅವ್ರು ಏನು ಅಂತ ತೋರ್ಸ್ಬೇಕಾಗುತ್ತೆ. Shut up! ಯಾರು ನೀವು? ಆ? ಪಾಟನ ಬಿರ್ಲಾನ ಅಂಬಾನಿನ? ಏಯ್, ನಿಮ್ಮಂತ ತಿಗಣೆಗಳನ್ನ ನನ್ನ ಸರ್ವಿಸ್ ನಲ್ಲಿ ಬಹಳ ಹೊಸಕಾಕಿದ್ದೀನಿ. ಈಗಾಗಲೇ ನಿಮ್ಮವ್ರಿಗೆ 48 ಗಂಟೆ ಟೈಮ್ ಕೊಟ್ಟಿದ್ದೀನಿ. ನೀವು ಇದೇ ರೀತಿ ಫೋನ್ ಮಾಡ್ತಾ ಇದ್ರೆ ಅದನ್ನ 24 ಗಂಟೆಗೆ ಇಳಿಸ್ಬೇಕಾಗತ್ತೆ. ಎಸ್, ಇನ್ನು 24 ಗಂಟೆಲಿ ಸೆಕ್ಯೂರಿಟಿ ಅರೇಂಜ್ ಆಗಬೇಕು. ಯಾಕೆಂದ್ರೆ ಇನ್ಕ್ವೈರಿ ಕಮಿಷನರ್ನ ಕೊಲೆ ಮಾಡೋದಕ್ಕೆ ಅಂಡರ್ವರ್ಲ್ಡ್ನವರು ಪ್ಲಾನ್ ಮಾಡಿದ್ದಾರೆ ಅಂತ ಚೀಫ್ ಆಫ್ ಸೆಕ್ಯೂರಿಟಿಯಿಂದ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಒಬ್ಬ ಸರ್ಕಾರದ ಸೇವಕನ ಕಾಪಾಡಬೇಕಾದ್ದು ನಮ್ಮ ಸರ್ಕಾರದ ಜವಾಬ್ದಾರಿ. ಸರ್, ಪೊಲೀಸ್ ಸೆಕ್ಯೂರಿಟಿ ಕೊಡೋದು ಅಂತ ಆರೋಗ್ಯಕರವಾದ ನಿರ್ಧಾರ ಅಲ್ಲ. ಯಾಕೆ ಅಂದ್ರೆ ಹಿಂದಿನ ಸರ್ಕಾರದವ್ರ ಜೊತೆ ಅವ್ರು ಮಿಂಗಲ್ ಆಗಿರೋದ್ರಿಂದ ರಕ್ಷಣೆಗಿಂತ ಅನಾಹುತಗಳೇ ಜಾಸ್ತಿ. ಸೆಂಟರಿಂದ NST ಕರ್ಸೋದು ಒಳ್ಳೇದಂತ ನನಗನ್ಸುತ್ತೆ. ನೀವು ಹೇಳೋದು ಕರೆಕ್ಟ್. ಇದು ನಮ್ಮ ರಾಜ್ಯದ ತುಂಬಾ ಸೂಕ್ಷ್ಮವಾದ ವಿಷಯ ಆಗಿರೋದ್ರಿಂದ ನಾವಷ್ಟು ಹಗುರವಾದ ನಿರ್ಧಾರ ತೆಗೆದುಕೊಳ್ಳೋದು ಬೇಡ. ಆದ್ರಿಂದ ನಮ್ಮ ಅಡ್ವೈಸರ್ ಹೇಳೋ ಹಾಗೆ ಸೆಂಟರಿಂದ NSG ಕರ್ಸೋದೇ ಸರಿ ಅನ್ಸುತ್ತೆ. ಆಲ್ ರೈಟ್, ಗೃಹ ಮಂತ್ರಿಗಳೇ, ತಕ್ಷಣ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ನ ಕರೆಸೋದಕ್ಕೆ ಅರೇಂಜ್ ಮಾಡಿ. ಸರ್, ಗುಡ್ ಮಾರ್ನಿಂಗ್. ಇವರು ಮಿಸ್ಟರ್ ಸಂಗ್ರಾಮ್ ಸಿಂಗ್, ಚೀಫ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಫ್ರಮ್ ಡೆಲ್ಲಿ. ಐ ಸಿ. ಯಾರೋ ಕಿಡಿಗೇಡಿಗಳು ತಮ್ಮ ಇನ್ವೆಸ್ಟಿಗೇಷನ್ಗೆ ತೊಂದರೆ ಕೊಡಬೇಕು ಅಂತ ಅಂಡರ್ ವರ್ಲ್ಡ್ ಜೊತೆ ಸೇರ್ಕೊಂಡು ತಮ್ಮ ಕೊಲೆಗೆ ಪಿತೂರಿ ಮಾಡ್ತಿದ್ದಾರೆ ಅಂತ ಚೀಫ್ ಸೆಕ್ಯೂರಿಟಿಯಿಂದ ರಿಪೋರ್ಟ್ ಬಂದಿದೆ. ಅದಕ್ಕೆ CM ಅವರೇ ಪರ್ಸನಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಡೆಲ್ಲಿಯಿಂದ NSG ಕರೆಸಿ ತಮ್ಮ ಸೆಕ್ಯೂರಿಟಿಗೆ ಅರೇಂಜ್ ಮಾಡಿದ್ದಾರೆ. ಸೆಕ್ಯೂರಿಟಿನ ನನಗೆ? ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನೀವೇ ಈ ರೀತಿ ಹೇಳಿದ್ರೆ ಹೇಗೆ? ಇಂಥ ಕೆಲಸದಲ್ಲಿ ಬೆದರಿಕೆಗಳು 1000 ಬರುತ್ತೆ, 1000 ಹೋಗುತ್ತೆ. ಹಾಗಂತ ಎಲ್ರಿಗೂ ಸೆಕ್ಯೂರಿಟಿ ಕೊಡ್ತಾ ಹೋಗ್ತಾ ಇದ್ರೆ ದೇಶನ ಯಾರು ಕಾಯ್ತಾರೆ? ಇದು ನ್ಯಾಷನಲ್ ವೇಸ್ಟ್ ಅಲ್ವಾ? ಎಕ್ಸ್ಕ್ಯೂಸ್ ಮಿ ಸರ್. ಎಸ್. ಅನಾಹುತ ಆದ್ಮೇಲೆ ಆಲೋಚನೆ ಮಾಡೋದಕ್ಕಿಂತ ಮುಂದಾಲೋಚನೆ ಬಹಳ ಒಳ್ಳೆಯದು. ವಾಟ್ ಡು ಯು ಮೀನ್? ಸರ್, ಸೈನಿಕರು ನಮ್ಮ ದೇಶದ ಬಾರ್ಡರ್ನಲ್ಲಿ ಕಾಯ್ತಾನೆ ಇರ್ತಾರೆ. ಶತ್ರುಗಳು ನಮ್ಮ ಮೇಲೆ ಯುದ್ಧ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅಲ್ಲ, ನಮ್ಮ ಸೇಫ್ಟಿಗೋಸ್ಕರ. ಒಬ್ಬ ನ್ಯಾಯಾಧೀಶನಾಗಿ ನ್ಯಾಯನ ಕಾಪಾಡೋದು ನಿಮ್ಮ ಕರ್ತವ್ಯ. ನಿಮ್ಮಂಥ ಸತ್ಪ್ರಜೆನ ಕಾಪಾಡೋದು ನಮ್ಮಂಥ ಸೇವಕರ ಕರ್ತವ್ಯ. ಒಬ್ಬ ಇಂಡಿಯನ್ನ ಕಾಪಾಡೋದು ಇನ್ನೊಬ್ಬ ಇಂಡಿಯನ್ನ ಡ್ಯೂಟಿ. ಸೊ ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಹೌದು ಸರ್, ಮಿಸ್ಟರ್ ಸಂಗ್ರಾಮ್ ಸಿಂಗ್ ಹೇಳ್ತಾ ಇರೋದು ಸರಿ. ಪರಿಸ್ಥಿತಿ ಕೈ ಮೀರೋಕ್ ಮುಂಚೆ ನಾವು ಜಾಗೃತರಾಗಿರೋದು ಒಳ್ಳೆಯದು. ಓಕೆ, ಗೋ ಹೆಡ್. ಥ್ಯಾಂಕ್ ಯು ಸರ್. ಏಯ್, ಗರುಡಗಂಬ ಗೊತ್ತಾ ನಿಂಗೆ? ನಾ ಬರೋವರೆಗೂ ಹಂಗೆ ನಿಂತಿರು. ಸರಿ ಸರ್. ಅರೆ, ಏನ್ರೇ ಇದು? ಒಳ್ಳೆ ಗಂಡ್ಸಟ್ ಮುಂಡೇರ್ ತರ ಕೂತಿದ್ರಾ? ಸುಮ್ನೆ ಕೂತ್ಕೊಳ್ಳೋದ್ರ ಬದಲು ಜೋರಾಗಿ ಬಾಯ್ ಬೆಡ್ಕೊಳ್ಳೋಣ ಅಂತ ನೋಡಿದ್ವಿ. ಪಾಪ ನೀನೊಬ್ಬ ಕಮ್ಮಿ ಆಗಿದ್ಯಲ್ಲ, ನೀನು ಬಂದ್ಬಿಟ್ರೆ 4 ಜನನು ಸೇರ್ಕೊಂಡು ಕೋರಸ್ ಆಗಿ ಬಾಯ್ ಬೆಡ್ಕೊಳ್ಳೋಣ ಅಂತ ಕೂತಿದೀವಿ. ಅಲ್ವೋ ಬೇಕುಪ್ ನನ್ನ ಮಗನೇ, ಆ ಎಂಕ್ವೈರಿ ಕಮಿಷನರು ನಮ್ಮನ್ನೆಲ್ಲ ನೇಣೆತ್ಬೇಕು ಅಂತ ಹಗ್ಗ ಹೊಸಿತಾ ಇದ್ದಾನೆ. ನೀನು ಒಳ್ಳೆ ಜೈನರ ಸನ್ಯಾಸಿ ತರ ಸ್ಲೋ ಮೋಷನ್ ಅಲ್ಲಿ ಬಂದು ಏನ್ರೋ ಒಳ್ಳೆ ಗಂಡ್ಸತ್ ಮುಂಡೆ ತರ ಕೂತಿದ್ದೀರಾ ಅಂತ ಕೇಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಮಗಳ ನನ್ನ ಮಗನೇ, ಏಯ್, ನಾನ್ ಇರ್ಬೇಕಾದ್ರೆ ನೀವ್ ಯಾಕೆ ಹೆದರ್ಕೋತೀರಾ? ಓಯ್, ಅವ್ನು ನಮಗ್ ಕೊಟ್ಟರು ವಾಯ್ದೆ ಪ್ರಕಾರ ಇನ್ನು ಉಳಿದಿರೋದು 8 ಗಂಟೆ ಅಷ್ಟೇ. ಈಗಲೂ ನಾವು ಜಪ್ಪಯ್ಯ ಅಂದ ಹೋದ್ರೆ ನಮ್ಮ ಜನ್ಮಾನ ರೋಸ್ಟೆಡ್ ದೋಸೆ ತರ ಮಗ್ಚ್ ಹಾಕ್ಬಿಡ್ತಾನಷ್ಟೇ. ನಾವುಗಳಾಗಿದ್ರೆ ಹಾಳಾಗಲು ಸರೆಂಡರ್ ಆಗೋದಾಗಿತ್ತು. ಇದ್ರಲ್ಲಿ ತಲೆ ಇಟ್ಟದ್ದು ಒಬ್ರ ಇಬ್ರ ಪಾರ್ಲಿಮೆಂಟ್ ಸಿಕ್ಕಾಬಿಡ್ತು ಅಷ್ಟೇ. ಇವಾದ ಸಿಟ್ಟಿಂಗ್ ಎಂಪಿ, ಯು ಟೇಕ್ ದ ಡಿಸಿಷನ್, ರೈಟ್? ಯೋ, ಮುಚ್ಕೊಂಡ್ ಕೂತ್ಕೊಳ್ಳಿಯ ಸುಮ್ನೆ. ಯಾಕೆ ಒಳ್ಳೆ ಕಾಗೆ ತರ ಅರ್ಚ್ಕೋತೀಯ? ನಾನು ಅವತ್ತೇ ಬಡ್ಕಂಡೆ ಈ ಹಲ್ಕ ಸವಾಸ ಬೇಡ ಅಂತ. ಹೆಂಗೋ ನಾವು ನಮ್ಮ ಹಳ್ಳಿಲಿ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಅಟ್ಲಗದ್ದೆ ತುಳ್ಕೊಂಡು ಹಾಯವಾಗಿ ರಾಜರಂಗಿದ್ವಿ. ಖಾದಿ ಹಾಕೊಂಡ್ಬಿಟ್ರೆ ಇಡೀ ಹಳ್ಳಿನೇ ತುಳಿಬಹುದು ಅಂತ ನಮ್ಮನ್ನು ಪುಸಲಾಯಿಸಿ ಈಗ ಎಲ್ರ ಕೈಗೂ ಬೇಡಿ ಹಾಕ್ಸಕ್ ಹೊಟ್ಟಿದ್ಯಲ್ಲ, ಯಾವ ನ್ಯಾಯಾಲಯ ಇದು? ನಾವು ರಾಜಕೀಯದವರು, ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ.
For more updates, like, comment, subscribe to our channel.